Hello students, welcome back to the class 8th standard English second language. So ನಾವು ಹಿಂದಿನ 2 ತರಗತಿಗಳಲ್ಲಿ ಸ್ವ್ಯಾನ್ ಆ್ಯಂಡ್ ದಿ ಪ್ರಿನ್ಸೆಸ್ ಸ್ಟೋರಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ಕ್ಲಾಸಲ್ಲಿ ನಾವು ಅವುಗಳ ಎಕ್ಸಸೈಸ್ ಮತ್ತು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿಯ ಬಗ್ಗೆ ತಿಳ್ಕೊಳ್ಳೋಣಂತೆ. So dear students, please open your textbook and take your notes, pen. Get ready children. Yes. In the C1, answer the following questions and share your responses with your partner. Can you find it? Yes, okay. What is the first question? What was the complaint of Devadatta against Prince Siddharth? ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಿದೆ. ಕ್ವೆಶನ್ ಏನರ್ಥ ಇದು? ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದೇವದತ್ತ ಅಗೇನೆಸ್ಟ್ ಪ್ರಿನ್ಸ್ ಸಿದ್ಧಾರ್ಥ್? ಪ್ರಿನ್ಸ್ ಸಿದ್ಧಾರ್ಥನ ವಿರುದ್ಧವಾಗಿ ದೇವದತ್ತನ ಕಂಪ್ಲೇಂಟ್ ಏನಾಗಿತ್ತು ಅಲ್ವಾ? ಎಸ್, ಹಾಗಾದ್ರೆ ಆನ್ಸರ್ ಏನು? ದೇವದತ್ತ ಕಂಪ್ಲೇಂಟ್ ದಟ್ ಸಿದ್ಧಾರ್ಥ್ ಹ್ಯಾಡ್ ಟೇಕನ್ ಅವೇ ಹೀಸ್ ಸ್ವ್ಯಾನ್ ಆ್ಯಂಡ್ ವಾಸ್ ರೆಫ್ಯೂಸಿಂಗ್ ಟು ಗಿವ್ ಇಟ್ ಟು ಹಿಮ್. ಹೌದಾ? ಸಿದ್ಧಾರ್ಥ ತನ್ನ ಸ್ವ್ಯಾನನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ದೇವದತ್ತನ ಕಂಪ್ಲೇಂಟ್ ಆಗಿತ್ತು. ದೆನ್ ಮೂವ್ ಆನ್ ಟು ದಿ ಸೆಕೆಂಡ್ ಕ್ವೆಶನ್. ವೈ ಡಿಡ್ ಸಿದ್ಧಾರ್ಥ ಕ್ಲೇಮ್ ದಟ್ ದ ಸ್ವ್ಯಾನ್ ವಾಸ್ ಹೀಸ್? ಏನಂದ್ರೆ ಅರ್ಥ, ಯಾಕೆ ಸಿದ್ಧಾರ್ಥ್ ಸ್ವ್ಯಾನ್ ತನ್ನದೇ ಅಂತ ಕ್ಲೇಮ್ ಮಾಡ್ತಾ ಇದ್ದಾನೆ? ಆನ್ಸರ್: ಸಿದ್ಧಾರ್ಥ ಕ್ಲೇಮ್ಡ್ ದಟ್ the swan was his because he had saved it. ಹೌದಲ್ವಾ? ಅದನ್ನು ರಕ್ಷಣೆ ಮಾಡಿದ್ದು ನಾನೇ, ಹಾಗಾಗಿ ಅದು ನನ್ನದೇ ಅಂತ ಹೇಳಿ ಸಿದ್ಧಾರ್ಥ್ ಹೇಳ್ತಾ ಇದ್ದಾನೆ. ದೆನ್ ಮೂವ್ ಆನ್ ಟು ದಿ ಥರ್ಡ್ ಕ್ವೆಶನ್. ಹೌ ಡಿಡ್ ದ ಬರ್ಡ್ ರಿಯಾಕ್ಟ್ ಟು ದೇವದತ್ತಾಸ್ ಕಾಲ್? ಏನಿದ್ರ ಅರ್ಥ? ದೇವದತ್ತ ಸ್ವ್ಯಾನನ್ನು ಕರೆದಾಗ ಹೇಗೆ ಬರ್ಡ್ ಅಥವಾ ಸ್ವ್ಯಾನ್ ರಿಯಾಕ್ಟ್ ಮಾಡ್ತು, ಅದರ ಪ್ರತಿಕ್ರಿಯೆ ಹೇಗಿತ್ತು? ಆನ್ಸರ್: ದ ಬರ್ಡ್ ವಾಸ್ ಫ್ರೈಟನ್ಡ್. ಇಟ್ ಟ್ರೆಂಬಲ್ಡ್ ಆ್ಯಂಡ್ ಕ್ರೈಡ್ ವಿತ್ ಫಿಯರ್. ಹೌದಾ? ಭಯದಿಂದ ಅದು ನಡುಗ್ತಾ ಇತ್ತು, ಹೆದರಿಕೆ ಆಗಿತ್ತು. ದೆನ್ ಮೂವ್ ಆನ್ ಟು ದಿ ಫೋರ್ತ್ ಕ್ವೆಶನ್. ವಾಟ್ ಡಿಡ್ ಸಿದ್ಧಾರ್ಥ ಸೇ ಟು ದ ಸ್ವ್ಯಾನ್? ವಾಟ್ ಡಿಡ್ ದ ಬರ್ಡ್ ಡೂ? ನೋಡಿ, ಹಾಗಾದರೆ ಸಿದ್ಧಾರ್ಥ ಸ್ವ್ಯಾನ್ಗೆ ಏನನ್ನ ಹೇಳಿದ ಮತ್ತು ವಾಟ್ ಡಿಡ್ ದ ಬರ್ಡ್ ಡೂ, ಬರ್ಡ್ ಏನು ಮಾಡ್ತು? ಆನ್ಸರ್: ಸಿದ್ಧಾರ್ಥ ವೆಂಟ್ ನಿಯರ್ ದ ಸ್ವ್ಯಾನ್. ಹೀ ಆಸ್ಕ್ಡ್ ದ ಬರ್ಡ್ ಟು ಸಿಟ್ ಆನ್ ಹಿಸ್ ಆರ್ಮ್ಸ್ ಆ್ಯಂಡ್ ನಾಟ್ ಟು ಬಿ ಅಫ್ರೈಡ್ ಆಫ್ ಹಿಮ್. ದ ಸ್ವ್ಯಾನ್ ಫ್ಲೀವ್ ಇನ್ ಟು ಸಿದ್ಧಾರ್ಥಸ್ ಆರ್ಮ್. ನೋಡಿ, ಫಸ್ಟ್ ಅದರಲ್ಲಿ 2 ಕ್ವಶನ್ ಇದೆ. ವಾಟ್ ಡಿಡ್ ಸಿದ್ಧಾರ್ಥ ಸೇ ಟು ದ ಸ್ವ್ಯಾನ್? ಏನು ಹೇಳ್ದ? ಸಿದ್ಧಾರ್ಥ ವೆಂಟ್ ನಿಯರ್ ದ ಸ್ವ್ಯಾನ್. ಹೀ ಆಸ್ಕ್ಡ್ ದ ಬರ್ಡ್ ಟು ಸಿಟ್ ಆನ್ ಹೀಸ್ ಆರ್ಮ್ಸ್ ಆ್ಯಂಡ್ ನಾಟ್ ಟು ಬಿ ಅಫ್ರೈಡ್ ಆಫ್ ಹಿಮ್. ದೆನ್ ವಾಟ್ ಡಿಡ್ ದ ಬರ್ಡ್ ಡೂ? ದ ಸ್ವ್ಯಾನ್ ಫ್ಲೀವ್ ಇನ್ ಟು ಸಿದ್ಧಾರ್ಥಸ್ ಆರ್ಮ್ಸ್. ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ವಾಟ್ ಮೇಡ್ ದೇವದತ್ತ ಆ್ಯಂಡ್ ಸಿದ್ಧಾರ್ಥ ಅಪ್ರೋಚ್ ದ ಕಿಂಗ್? ದೇವದತ್ತ ಮತ್ತು ಸಿದ್ಧಾರ್ಥ ಹೇಗೆ ಏನಕ್ಕೋಸ್ಕರ ಅವರು ಅಪ್ರೋಚ್ ಮಾಡಿದರು? ದೇವದತ್ತ ಆ್ಯಂಡ್ ಸಿದ್ಧಾರ್ಥ ಬೋತ್ ವಾಂಟೆಡ್ ದ ಸ್ವ್ಯಾನ್. ಅವರಿಬ್ಬರದ ಅಪ್ರೋಚ್ ಏನಾಗಿತ್ತು? ಇಬ್ಬರೂ ಕೂಡ ಏನು ಬೇಕು ಅಂತ ಹೇಳ್ತಾ ಇದ್ರು? ಸ್ವ್ಯಾನ್ ಬೇಕು ಅಂತ ಹೇಳ್ತಾ ಇದ್ರು. ದೇ ಆರ್ ಅನೇಬಲ್ ಟು ಡಿಸೈಡ್. ಅವರಿಗೆ ಅದನ್ನು ಹೇಗೆ ಡಿಸೈಡ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಸೊ ದೇ ಅಪ್ರೋಚ್ಡ್ ದ ಕಿಂಗ್. ಹಾಗಾಗಿ ಅವರು ರಾಜನ ಹತ್ತಿರ ಬರೋಕ್ಕೆ ಕಾರಣ ಆಯಿತು. ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ಹೌ ಡಿಡ್ ಈಚ್ ಆಫ್ ದೆಮ್ ಡಿಫೆಂಡ್ ದೇರ್ ಆ್ಯಕ್ಷನ್ಸ್? ಅವರಿಬ್ಬರು, ಈಚ್ ಆಫ್ ದೆಮ್ ಅಂದರೆ ಬೋತ್ ಆಫ್ ದೇವದತ್ತ ಆ್ಯಂಡ್ ಶುದ್ಧೋಧನ, ಹೇಗೆ ತಮ್ಮ ಒಂದು ಆ್ಯಕ್ಷನನ್ನು
ಸಿದ್ಧಾರ್ಥ ಆ್ಯಂಡ್ ದೇವದತ್ತ ಹೇಗೆ ತಮ್ಮ ಆ್ಯಕ್ಷನನ್ನು ಡಿಫೈನ್ ಮಾಡಿದರು? ಆನ್ಸರ್: ದೇವದತ್ತ claimed that he had shot the bird so it belonged to him, and Siddhartha claimed it because he has saved and protected its life. Then on to the next question. How did the chief minister resolve the dispute in the end? ಏನಿದ್ರ ಅರ್ಥ? ಹೇಗೆ ಚೀಫ್ ಮಿನಿಸ್ಟ್ರು ಕೊನೆಯಲ್ಲಿ ಅವರ ಒಂದು ಡಿಸ್ಪ್ಯೂಟನ್ನು ಸಾಲ್ವ್ ಮಾಡಿದರು, ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂಡ್ರು? ಆನ್ಸರ್: ದ ಚೀಫ್ ಮಿನಿಸ್ಟರ್ ಥಾಟ್ ಎ ಪ್ಲ್ಯಾನ್ ಟು ರಿಸಾಲ್ವ್ ದ ಡಿಸ್ಪ್ಯೂಟ್. ಹಿ ಟೋಲ್ಡ್ ಸಿದ್ಧಾರ್ಥ್ ಟು ಕೀಪ್ ದ ಸ್ವ್ಯಾನ್ ಆನ್ ದ ಸ್ಟೂಲ್. He directed Devadatta to call the bird. When Devadatta called the swan, the bird trembled and cried with fear. Then Devadatta came back. Next, Siddhartha called the bird lovingly. It came and sat on his arms. The swan itself decided the dispute. All agreed and were pleased. The swan now belonged to Siddharth. In this way, the chief minister resolved the dispute in the end. Then move on to the C2. So C2 ನಲ್ಲಿ ಏನಿದೆ? Put the following events in the correct order in which they occur in the play and write them in a paragraph. ಇಲ್ಲಿ ಕೊಟ್ಟಿರುವಂತಹ ಇವೆಂಟ್ಸ್ಗಳು ಏನಾಗಿದೆ? ಆರ್ಡರಲ್ಲಿ ಇಲ್ಲ. ಸೊ ಅವುಗಳನ್ನು ಆರ್ಡ್ರಲ್ಲಿ ಮಾಡಿ ನಾವೇನು ಮಾಡಬೇಕು? ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಏನಿದೆ ಫಸ್ಟ್ ಒನ್ನು? ದ ಸ್ವ್ಯಾನ್ ಫ್ಲೂ ಆನ್ ಟು ಸಿದ್ಧಾರ್ಥಸ್ ಆರ್ಮ್. ಆ್ಯಂಡ್ ಸೆಕೆಂಡ್ ಒನ್, ದೇವದತ್ತ ಅಪೀಲ್ ಟು ದ ಕಿಂಗ್ ಫಾರ್ ಜಸ್ಟಿಸ್. ಆ್ಯಂಡ್ ದೆನ್ ಸಿದ್ಧಾರ್ಥ ನರ್ಸ್ ದ ಬರ್ಡ್ ವಿತ್ ಅ ಗ್ರೇಟ್ ಕೇರ್. ಆ್ಯಂಡ್ ದೆನ್ ದೇವದತ್ತ ಕಾಲ್ಡ್ ದ ಸ್ವ್ಯಾನ್ ಟು ಹಿಮ್. And Siddhartha called the swan lovingly. And last one, Devadatta shot an arrow at the bird. So these are the events. They are in not order. ಅವುಗಳೇನಾಗಿದೆ? ಜಂಬಲ್ಡ್ ಆಗಿದೆ, ಸೆಂಟೆನ್ಸ್ಗಳು ಆರ್ಡರಲ್ಲಿಲ್ಲ. ಸೊ ಈ ಸೆಂಟೆನ್ಸ್ಗಳನ್ನು ಆರ್ಡ್ರಲ್ಲಿ ಬರೆದು ನಾವೇನು ಮಾಡಬೇಕು? ಪ್ಯಾರಾಗ್ರಾಫ್ ಮಾಡಬೇಕು. ಹಾಗಾದರೆ ಈ 6 ಸೆಂಟೆನ್ಸ್ಗಳಲ್ಲಿ ಫಸ್ಟ್ ಸೆಂಟೆನ್ಸ್ ಯಾವ್ದು ಬರುತ್ತೆ? ನಮಗೆ ಸ್ಟೋರಿ ಗೊತ್ತಿರೋದ್ರಿಂದ ಫಸ್ಟ್ ಸೆಂಟೆನ್ಸು ದೇವದತ್ತ ಶಾಟ್ ಆನ್ ಆರೋ ಅಟ್ ದ ಬರ್ಡ್. ಸಿದ್ಧಾರ್ಥ ನರ್ಸ್ ದ ಬರ್ಡ್ ವಿತ್ ಅ ಗ್ರೇಟ್ ಕೇರ್. ದೇವದತ್ತ ಅಪೀಲ್ ಟು ದ ಕಿಂಗ್ ಫಾರ್ ಜಸ್ಟಿಸ್. ದೇವದತ್ತ ಕಾಲ್ಡ್ ದ ಸ್ವ್ಯಾನ್ ಟು ಹಿಮ್. ಸಿದ್ಧಾರ್ಥ ಕಾಲ್ಡ್ ದ ಸ್ವ್ಯಾನ್ ಲವಿಂಗ್ಲಿ. ದ ಸ್ವ್ಯಾನ್ ಫ್ಲೂ ಆನ್ ಟು ಸಿದ್ಧಾರ್ಥಸ್ ಆರ್ಮ್. ಸೊ ಇಲ್ಲಿ ಕೊಟ್ಟಿರುವಂಥ 6 ಸೆಂಟೆನ್ಸ್ಗಳನ್ನು ಆರ್ಡರಲ್ಲಿ ಬರೆದು ನಾವು ಪ್ಯಾರಾಗ್ರಾಫ್ ಮಾಡಿದಾಗ ಅದರದ್ದು ಸಮ್ಮರಿ ಬರುತ್ತೆ. ಸೊ ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಎಕ್ಸಸೈಸ್. ಸೊ ಆಫ್ಟರ್ ದ ಸ್ವ್ಯಾನ್ ಹ್ಯಾಡ್ ಬೀನ್ ಸೇವ್ಡ್ ಬೈ ಸಿದ್ಧಾರ್ಥ್, ಇಟ್ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವಾಂಟೆಡ್ ಟು ಥ್ಯಾಂಕ್ ದ ಪ್ರಿನ್ಸ್. Write an imaginary dialogue between the swan and Princess Siddharth. The beginning of the dialogue is been given. ನೋಡಿ, ಹಾಗಾದರೆ ಈ ಸ್ಟೋರಿಯನ್ನು ಕೇಳಿ ಆದಮೇಲೆ ಆಫ್ಟರ್ ದ ಸ್ವ್ಯಾನ್ ಹ್ಯಾಡ್ ಬೀನ್ ಸೇವ್ಡ್ ಬೈ ಸಿದ್ಧಾರ್ಥ್, ಸಿದ್ಧಾರ್ಥನಿಂದ ರಕ್ಷಣೆಗೆ ಒಳಗಾದಂಥ ಸ್ವ್ಯಾನ್ ಏನಾಯಿತು? ಇಟ್ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವಾಂಟೆಡ್ ಟು ಥ್ಯಾಂಕ್ ದ ಪ್ರಿನ್ಸ್. ರಾಜನಿಗೆ ಧನ್ಯವಾದಗಳನ್ನು ಹೇಳಬೇಕಾಯಿತು. ಸೊ ಅದನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡು ಸಿದ್ಧಾರ್ಥ ಮತ್ತು ಸ್ವ್ಯಾನನ ನಡುವೆ ನಡೆದಂತಹ ಡೈಲಾಗನ್ನು ಇಲ್ಲಿ ಫಿಲ್ ಮಾಡಬೇಕು. ಸೊ ಏನು ಮಾಡಬೇಕು ನಾವು? ರೈಟ್ ಆ್ಯನ್ ಇಮ್ಯಾಜಿನರಿ ಡೈಲಾಗ್ ಬಿಟ್ವೀನ್ ದ ಯಾರ್ಯಾರ ಮಧ್ಯೆ? ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸ್ ಸಿದ್ಧಾರ್ಥ್. ಹಾಗಾದರೆ ಆ ಡೈಲಾಗ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿನೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಫಸ್ಟು ಡೈಲಾಗ್ ಯಾರ್ಯಾರ ಮಧ್ಯೆ ನಡೆಯುತ್ತೆ? ಸ್ವ್ಯಾನ್ ಮತ್ತು ಪ್ರಿನ್ಸಸ್ ಮಧ್ಯೆ. ಯಾಕೆ?
ಪ್ರಿನ್ಸು ಸ್ವ್ಯಾನನನ್ನು ರಕ್ಷಣೆ ಮಾಡಿದ್ದಾನೆ, ಹಾಗಾಗಿ ಸ್ವ್ಯಾನ್ ಏನು ಮಾಡಬೇಕು, ಪ್ರಿನ್ಸ್ ಸಿದ್ಧಾರ್ಥನಿಗೆ ಥ್ಯಾಂಕ್ಸನ್ನು ಹೇಳಬೇಕು. ಸೊ ಹೇಗೆ ಸ್ಟಾರ್ಟ್ ಆಗುತ್ತೆ ಸ್ವ್ಯಾನ್. ಡಿಯರ್ ಸಿದ್ಧಾರ್ಥ್, ಐ ವಾಂಟ್ ಟು ಟಾಕ್ ಟು ಯು. ಪ್ರಿನ್ಸ್, ಎಸ್ ಮೈ ಡಿಯರ್, ವಾಟ್ಸ್ ಇಟ್, ಟೆಲ್ ಮೀ, ಡೋಂಟ್ ಫಿಯರ್ ಎನಿ ಒನ್. ಸ್ವ್ಯಾನ್, ಡಿಯರ್ ಪ್ರಿನ್ಸ್, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಕೈಂಡ್ನೆಸ್ ಐ ಆಮ್ ಸ್ಟಿಲ್ ಅಲೈವ್ ಟುಡೇ. ಪ್ರಿನ್ಸ್, ನೋಡಿ ಇಲ್ಲಿಂದ ನಾವು ಕಂಟಿನ್ಯೂ ಮಾಡಬೇಕು. ಹೀಗೆ ಡೈಲಾಗ್ ಸ್ಟಾರ್ಟ್ ಆಗುತ್ತೆ. ಪ್ರಿನ್ಸ್ ಏನು ಹೇಳಬೇಕು ನೆಕ್ಸ್ಟು, ವೈ ಅಂತ ಕೊಟ್ಟಿದ್ದಾರೆ, ನಾವು ಅದು ಕಂಟಿನ್ಯೂ ಮಾಡಬೇಕು. ವೈ ಡೂ ಯು ಸೇ ಸೋ, ಯಾಕೆ ಹಾಗೆ ನೀನು ಹೇಳ್ತೀಯಾ. ಸ್ವ್ಯಾನ್, ಇಮ್ಯಾಜಿನ್ ವಾಟ್ ವುಡ್, ಏನದು ಕಂಟಿನ್ಯೂ ಮಾಡಬೇಕು ನಾವಾಗ. ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಯು ಹ್ಯಾಡಂಟ್ ಸೇವ್ ಮೀ. ಒಂದು ವೇಳೆ ನೀನು ನನ್ನನ್ನು ಸೇವ್ ಮಾಡದೇ ಇದ್ದರೆ ಏನಾಗ್ತಿತ್ತಂತ ಊಹಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಪ್ರಿನ್ಸ್, ಡೋಂಟ್ ಯು ಥಿಂಕ್ ಇಟ್ ವಾಸ್, ಡೋಂಟ್ ಯು ಥಿಂಕ್, ಹೌದಾ ಹಾಗೆ ಹೇಳಬೇಡ, ಇಟ್ ವಾಸ್ ಏನು, ಮೈ ಡ್ಯೂಟಿ, ಅದು ನನ್ನ ಕರ್ತವ್ಯ. ಸ್ವ್ಯಾನ್ ಏನು ಹೇಳ್ತದೆ, ಮೇ ಬಿ ಬಟ್ ಆಲ್ ಪೀಪಲ್ ವುಡ್ ನಾಟ್ ಡೂ ದಟ್. ಎನಿವೇ ಥ್ಯಾಂಕ್ ಯು ವೆರಿ ಮಚ್. ಹೌದಾ, ಮೇ ಬಿ ಇರಬಹುದೇನೋ, ಬಟ್ ಆಲ್ ಪೀಪಲ್, ಆದರೆ ಎಲ್ಲ ಜನಗಳು ವುಡ್ ನಾಟ್ ಡೂ ದಟ್, ಎಲ್ಲರೂ ಹಾಗೆ ಮಾಡೋಲ್ಲ. ಸೊ ಎನಿವೇ ಥ್ಯಾಂಕ್ ಯು ವೆರಿ ಮಚ್. ಪ್ರಿನ್ಸ್, ಯು ಆರ್ ವೆಲ್ಕಮ್. ಸೊ ದಿಸ್ ಈಸ್ ದ ಡೈಲಾಗ್ ಬಿಟ್ವೀನ್ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸಸ್. ಫಾರ್ಮಲ್ ಆಗಿ ಹೇಗೆ ಒಂದು ಡೈಲಾಗ್ ಇರುತ್ತೆ ಅನ್ನೋದಕ್ಕೆ. ದೆನ್ ಮೂವ್ ಆನ್ ಟು ದಿ ವೊಕ್ಯಾಬ್ಲರಿ. ವೊಕ್ಯಾಬ್ಲರಿನಲ್ಲಿ ನೋಡಿ, ದೋ ಪ್ರಿಫಿಕ್ಸಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ಸ್ ಆಫ್ ಮೆನಿ ವರ್ಡ್ಸ್. ಸಮ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಪ್ರಿಫಿಕ್ಸಸ್ ಆರ್ ಗಿವನ್ ಬಿಲೋ ವಿತ್ ದೇರ್ ಮೀನಿಂಗ್ಸ್. ಆಲ್ರೆಡಿ ನಮಗೆ ಪ್ರಿಫಿಕ್ಸ್ ಅಂದರೆ ಏನು ಅಂತ ಗೊತ್ತಿದೆ. ಆ ಪ್ರಿಫಿಕ್ಸ್ಗಳನ್ನು ಅರ್ಥ ಮಾಡಿಕೊಂಡಾಗ ಅವುಗಳ ಮೀನಿಂಗ್ಗಳು ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಆಲ್ರೆಡಿ ನಾವು ಫಸ್ಟ್ ಲೆಸನಿಂದ ಕಲ್ತಿದ್ದೇವೆ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಏನು ಕೊಟ್ಟಿದ್ದಾರೆ, ಆ್ಯಂಟಿ, ಇದು ಪ್ರಿಫಿಕ್ಸ್. ಇದರ ಮೀನಿಂಗ್ ಏನಾಗುತ್ತೆ, ಅಗೇನೆಸ್ಟ್, ದ ಆಪೋಸಿಟ್ ಆಫ್, ಅದರ ವಿರುದ್ಧ ಅಥವಾ ವಿರುದ್ಧವಾಗಿ. ನೆಕ್ಸ್ಟ್ ಆಟೋ, ಆಟೋ ಮೀನ್ಸ್ ಸೆಲ್ಫ್ ಆರ್ ಸೇಮ್. ನೆಕ್ಸ್ಟ್ ಬಯೋ, ಬಯೋ ಮೀನ್ಸ್ ಲೈಫ್ ಆರ್ ಲಿವಿಂಗ್ ಆರ್ಗಾನಿಸಮ್, ಜೀವಂತ ಆಗಿರೋದು ಅಥವಾ ಜೀವಂತವಾಗಿರುವಂತಹ ಜೀವಿಗಳಿಗೆ ನಾವು ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಹೆಮೆ ಮೀನ್ಸ್ ಆಫ್, ಅರ್ಧ. ನೆಕ್ಸ್ಟ್ ಇಂಟರ್, ಇಂಟರ್ ಮೀನ್ಸ್ ಬಿಟ್ವೀನ್ ಆರ್ ಅಮಂಗ್, ಮಧ್ಯ ಅಥವಾ ಇಬ್ಬರ ನಡುವೆ. ಮೈಕ್ರೋ, ಮೈಕ್ರೋ ಮೀನ್ಸ್ ವೆರಿ ಸ್ಮಾಲ್ ಆರ್ ಮಿನ್ಯೂಟ್, ಅತ್ಯಂತ ಚಿಕ್ಕದಾಗಿರುವ ಅಥವಾ ಕೆಲವೇ ಕ್ಷಣಗಳ ಮೈಕ್ರೋ ಅಂತ ಕರಿತೇವೆ. ನೆಕ್ಸ್ಟ್ ಮಲ್ಟಿ, ಮಲ್ಟಿ ಮೀನ್ಸ್ ಮೆನಿ, ಅಂದರೆ ಹಲವು, ಭಾಳಷ್ಟು. ನೆಕ್ಸ್ಟ್ ನಾನ್, ನಾನ್ ಮೀನ್ಸ್ ನಾಟ್ ಆರ್ ವಿತೌಟ್, ಏನೂ ಇಲ್ಲದೆ ಇರೋದು ಅಥವಾ ಇಲ್ಲದೇ ಇರುವುದು. ಪ್ರೀ, ಪ್ರೀ ಮೀನ್ಸ್ ಅರ್ಲಿಯರ್ ಆರ್ ಬಿಫೋರ್, ಮೊದಲಿದ್ದ ಹಾಗೆ ಅಥವಾ ಮೊದಲಿನಂತೆ. ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ ಆ್ಯಂಟಿ, ಆಟೋ, ಬಯೋ, ಹೆಮೆ, ಇಂಟರ್, ಮೈಕ್ರೋ, ಮಲ್ಟಿ, ನಾನ್ ಆ್ಯಂಡ್ ಪ್ರೀ, ದೀಸ್ ಆರ್ ದಿ ಪ್ರಿಫಿಕ್ಸ್ ಲೆಟರ್ಸ್ ಆರ್ ಪ್ರಿಫಿಕ್ಸ್ ವರ್ಡ್. ಇವುಗಳ ಮೀನಿಂಗ್ ಏನು ಅನ್ನೋದನ್ನು ನಮಗೆ ಮುಂದೆ ಕೊಟ್ಟಿದ್ದಾರೆ. ದೆನ್ ಅಕಾರ್ಡಿಂಗ್ ಟು ದಿಸ್ ಒನ್ ವಿ ಹ್ಯಾವ್ ಟು ಫಿಲ್ ದ ನೆಕ್ಸ್ಟ್ ವೊಕ್ಯಾಬ್ಲರಿ ಒನ್. ನೋಡಿ ವೊಕ್ಯಾಬ್ಲರಿ ಒನ್ ಏನಿದೆ, ಸಮ್ ಡೆಫಿನೇಷನ್ಸ್ ಆರ್ ಗಿವನ್ ಬಿಲೋ. ಸಬ್ಸ್ಟಿಟ್ಯೂಟ್ ಈಚ್ ಆಫ್ ದೆಮ್ ವಿತ್ ಅ ಸಿಂಗಲ್ ವರ್ಡ್ ಯೂಸಿಂಗ್ ದ ಪ್ರಿಫಿಕ್ಸ್ ಗಿವನ್ ಅಬೋವ್. ಒನ್ ಎಕ್ಸಾಂಪಲ್ ಈಸ್ ಡನ್ ಫಾರ್ ಯು. ನಮಗೆ ಮೇಲೆ ಏನು ಪ್ರಿಫಿಕ್ಸ್ಗಳನ್ನು ಹೇಳಿದಾರೋ ಆ ಪ್ರಿಫಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂತಹ ವರ್ಡ್ಸ್ಗಳಿಗೆ ನಾವೇನು ಮಾಡಬೇಕು, ಸಿಂಗಲ್ ವರ್ಡ್ ಮಾತ್ರನ ತುಂಬಬೇಕು. ನಮ್ಗೆ ಗೊತ್ತಿರೋ ಪ್ರಕಾರ ಪ್ರಿಫಿಕ್ಸ್ ಅಂದರೆ ಇರೋ ವರ್ಡಿಗೆ ಮೊದಲೇ ನಾವು ಪ್ರಿಫಿಕ್ಸ್ ವರ್ಡ್ ಹಾಕಿದರೆ ಅದು ಆಪೋಸಿಟ್ ಆಗುತ್ತೆ ಅಂತ ಹೇಳಿದ್ವಿ. ಆದರೆ ಇಲ್ಲಿ ಇರುವಂಥ ವರ್ಡಿಗೆ ಪ್ರಿಫಿಕ್ಸ್ ವರ್ಡನ್ನು ಹಾಕಿದಾಗ ಆ ವರ್ಡ್ ಮೀನಿಂಗ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಓದ್ತಾ ಇದ್ದೇವೆ. ಸೊ ಹಾಗಾದರೆ ಫಸ್ಟ್ ಒನ್ ಅವರೇ ಕೊಟ್ಟಿದ್ದಾರೆ. ಏನಿದೆ ಫಸ್ಟ್ ಒನ್ನು, ಒನ್ಸ್ ಓನ್ ಸಿಗ್ನೇಚರ್.
ಅದಕ್ಕೆ ಮುಂದೆ ಏನು ಕೊಟ್ಟಿದ್ದಾರೆ, ಬರೀ ಗ್ರಾಫ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಪ್ರಿಫಿಕ್ಸ್ ಏನಾಗಬೇಕು, ಆಟೋಗ್ರಾಫ್, ಒನ್ಸ್ ಓನ್ ಸಿಗ್ನೇಚರ್, ಅವರ ಸಿಗ್ನೇಚರನ್ನು ಅವರೇ, ನಮ್ಮ ಸಿಗ್ನೇಚರ್ ನಾವು ಮಾಡೋದೇನಾಗುತ್ತೆ ಅದು ಆಟೋಗ್ರಾಫ್. ಅಲ್ಲಿ ಯಾವ ಪ್ರಿಫಿಕ್ಸನ್ನು ಸೇರಿಸಿದ್ರಿ ನೀವು, ಆಟೋ, ಹೌದಾ? ಸೊ ಆವಾಗ ಅದೇನಾಯಿತು, ಆಟೋಗ್ರಾಫ್ ಆಯಿತು. ದೆನ್ ಸೆಕೆಂಡ್ ಒನ್ ನೋಡಿ, ಪ್ಲೇಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ನೀವು ಮೇಲೆ ಇರುವಂತಹ ಅಂದರೆ ವೊಕ್ಯಾಬ್ಯುಲರಿಯಲ್ಲಿ ಇರುವಂತಹ ಪ್ರಿಫಿಕ್ಸ್ಗಳನ್ನು ಇಲ್ಲಿ ನೀವೇನು ಮಾಡಬೇಕು, ಜಾಯಿನ್ ಮಾಡಬೇಕು. ಹಾಗಾದರೆ ಪ್ಲೇಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್, ಅಲ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನೋದಕ್ಕೆ ಯಾವ ವರ್ಡ್ ಇದೆ ಅಂತ ನಮ್ಗೆ ಗೊತ್ತಾಯ್ತಲ್ವಾ? ಸ್ಪೇರಿಗಿಂತ ಮುಂಚೆ ನಾವೇನು ಹಾಕಬೇಕು, ಎಸ್, ಬಯೋಸ್ಪೇರ್. ದೆನ್ ಮೋರ್ ದೆನ್ ಒನ್ ಪರ್ಪೋಸ್, ಹಲವು ಉದ್ದೇಶಗಳಿಗಾಗಿ ಬಳಸೋದನ್ನು ನಾವು ಏನು ಹೇಳ್ತೇವೆ, ಎಸ್, ಮಲ್ಟಿ ಪರ್ಪೋಸ್. ದೆನ್ ಎಫೆಕ್ಟಿವ್ ಅಗೇನೆಸ್ಟ್ ಬ್ಯಾಕ್ಟೀರಿಯಾ, ಎಸ್, ವೆರಿ ಗುಡ್, ದಟ್ ಈಸ್ ಆ್ಯಂಟಿಬಯೋಟಿಕ್. ನೀವೆಲ್ಲ ಹುಷಾರಿಲ್ಲದೆ ಇದ್ದಾಗ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟನ್ನು ಅಥವಾ ಆ್ಯಂಡ್ ಸಿರಫನ್ನು ತೊಗೊಂಡಿರ್ತೀರಲ್ವಾ, ಸೊ ಏನಾಯ್ತದೆ ಹಾಗಾದರೆ, ಆ್ಯಂಟಿಬಯೋಟಿಕ್. ನೆಕ್ಸ್ಟ್, ಹಾಫ್ ಆಫ್ ದಿ ಅರ್ತ್ ಸರ್ಫೇಸ್, ಭೂಮಿಯ ಅರ್ಧ ಭಾಗ ಅಂತ ನಾವೇನು ಹೇಳ್ತೇವಲ್ವಾ, ಅಥವಾ ಹಾಫ್ ಮೀನ್ಸ್ ಹೆಮಿಸ್ಫೇರ್. ನೆಕ್ಸ್ಟ್, ಟ್ರೂ ನಾಟ್ ಫಿಕ್ಷನ್, ಹೌದು ಅದೇನಾಗುತ್ತೆ, ನಾನ್ ಫಿಕ್ಷನ್. ನೆಕ್ಸ್ಟ್, ಬಿಟ್ವೀನ್ ನೇಷನ್ಸ್ ಮೀನ್ಸ್ ಇಂಟರ್ನ್ಯಾಷನಲ್. ನೆಕ್ಸ್ಟ್, ಟು ವಾಶ್ ಬಿಫೋರ್, ಎಸ್, ಪ್ರೀ ವಾಶ್. ನೆಕ್ಸ್ಟ್ ಒನ್, ವೆರಿ ಸ್ಮಾಲ್, ನಾಟ್ ವಿಸಿಬಲ್ ಟು ದ ನೆಕೆಡ್ ಐ, ದಟ್ ಈಸ್ ವೆರಿ ಗುಡ್, ಮೈಕ್ರೋಸ್ಕೋಪಿಕ್. Is it clear, children? Then move on to the vocabulary 2. ಸೊ vocabulary 2ನಲ್ಲಿ ಏನಿದೆ, ನೀವು vocabulary 1ನಲ್ಲಿ ಪ್ರಿಫಿಕ್ಸ್ ಬಗ್ಗೆ ನೋಡಿದ್ರಿ. ದೆನ್ ಸಫಿಕ್ಸ್ಗಳು, ದ ಸಫಿಕ್ಸಸ್ ಫುಲ್ or OUS or Y, it means like or full of. Then suffixes ISM ಅಥವಾ ism and meant mean act or quality of. And the suffixes or and er mean one who. ಸೊ ಹೇಗೆ ನೀವು ಇಲ್ಲಿ ಪ್ರಿಫಿಕ್ಸಸ್ಗಳ ಮೀನಿಂಗ್ ನೋಡಿದ್ರೋ ಅದೇ ರೀತಿ ಸಫಿಕ್ಸಸ್ಗಳ ಮೀನಿಂಗು ಏನಾಗುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಫುಲ್, FUL, OUS, Y, it means like or full of. ISM means act or quality of. Then OR, ER means one who. ಸೊ ಇದರ ಬೇಸ್ ಮೇಲೆ, ಆನ್ ದ ಬೇಸಿಸ್ ಆಫ್ ಸಫಿಕ್ಸಸ್, ಯೂಸ್ ಎ ಕರೆಕ್ಟ್ ಎಂಡಿಂಗ್ ವಿತ್ ವರ್ಡ್ ಬಿಲೋ ಟು ಕಂಪ್ಲೀಟ್ ದ ಸೆಂಟೆನ್ಸಸ್. ನೋಡಿ, ಹಾಗಾದರೆ ಅಲ್ಲಿ ಪ್ರಿಫಿಕ್ಸ್ ಸೇರಿಸಿದ್ರಿ, ಇಲ್ಲೇನು ಸೇರಿಸ್ಬೇಕು, ಸಫಿಕ್ಸಸ್ ಸೇರಿಸ್ಬೇಕು. ಸಫಿಕ್ಸಸ್ ಅಂದರೆ ವರ್ಡಿನ ನಂತರ ಬರುವಂಥದ್ದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ, ಅಶ್ವಿನ್ ವಾಸ್ ಅವೇಕನ್ಡ್ ವಿತ್ ಅ ಫೀಲಿಂಗ್ ಆಫ್ ಎಕ್ಸೈಟ್ ಇದೆ. ಸೊ ಎಕ್ಸೈಟಿಗೆ ಏನು ಸೇರಿಸಿದ್ದಾರೆ ಸಫಿಕ್ಸನ್ನು, ಎಸ್, ಎಕ್ಸೈಟ್ಮೆಂಟ್. ಅದೇ ರೀತಿ ನಾವು ಉಳಿದಂತಹ ಸಫಿಕ್ಸ್ಗಳಿಗೆ ಮುಂದಿನ ಒಂದು ವರ್ಡ್ಗಳನ್ನು ಸೇರಿಸಬೇಕು. ಹಾಗಾದರೆ ಅಶ್ವಿನ್ ವಾಸ್ ಅವೇಕನ್ಡ್ ವಿತ್ ಅ ಫೀಲಿಂಗ್ ಆಫ್ ಎಕ್ಸೈಟ್ಮೆಂಟ್. ದೆನ್ ಇಟ್ ವಾಸ್ ಎ ಡ್ಯಾಶ್, ಗ್ಲೋರಿ ಕೊಟ್ಟಿದ್ದಾರೆ ಅಲ್ಲಿ. ಹಾಗಾದರೆ ಗ್ಲೋರಿಗೆ ನಾವು ಸಫಿಕ್ಸನ್ನು ಏನು ಹಾಕಬೇಕು, ಗ್ಲೋರಿಯಸ್, ಎಸ್, ಗ್ಲೋರಿಯಸ್ ಡೇ. ನಾಟ್ ಕ್ಲೌಡ್ ಇದೆ, ಎಸ್, ಕ್ಲೌಡಿ, ಅಲ್ಲಿ ವೈ ಇದೆ ಅಲ್ವಾ, ನಾಟ್ ಕ್ಲೌಡಿ ಎಟ್ ಆಲ್. ನೆಕ್ಸ್ಟ್, ಹೀಸ್ ಟೀಚ್, ಅಲ್ಲಿ ಏನು ಸೇರಿಸ್ಬೇಕು, ಮೂರನೇ ಸಫಿಕ್ಸಲ್ಲಿ ಇದೆ ನೋಡಿ, ER, ಎಸ್, ಹೀಸ್ ಟೀಚರ್ ಮಿಸ್ಟರ್ ಪ್ರದೀಪ್ ಹ್ಯಾಡ್ ಅ ಗೆಸ್ಟ್ ಸ್ಪೀಕ್, ಸ್ಪೀಕಿಗೆ ಒನ್ಸ್ ಅಗೇನ್ ER, ಸ್ಪೀಕರ್, ಆನ್ ದಟ್ ಮಾರ್ನಿಂಗ್. ಮಿಸ್ಟರ್ ಅನಿಲ್ ಕುಮಾರ್ ದ ಸ್ಪೀಕರ್ ವಾಸ್ ದ, ಎಸ್, ಇನ್ವೆಂಟ್ಗೆ ಏನು ಸೇರಿಸ್ಬೇಕು, ಮೂರನೇ ಇದರಲ್ಲಿ ಏನಿದೆ, OR ಇದೆ, ಎಸ್, ಇನ್ವೆಂಟರ್. ಮಿಸ್ಟರ್ ಅನಿಲ್ ಕುಮಾರ್ ದ ಸ್ಪೀಕರ್ ವಾಸ್ ದ ಇನ್ವೆಂಟರ್ ಆಫ್ ಎ ಮಷಿನ್ ಆ್ಯಂಡ್ ಸೊ ವಾಸ್ ಫೇಮಸ್ ಥ್ರೂಔಟ್ ದ ವರ್ಲ್ಡ್ ಬೈ ಎ, ಕಂಟಿನ್ಯೂಗೆ ಏನು ಸೇರಿಸ್ಬೇಕು, ಫಸ್ಟ್ನೇದರಲ್ಲಿ ಏನಿದೆ, OUS, ಎಸ್, ಕಂಟಿನ್ಯೂಯಸ್ ಸ್ಟಡಿ ಆಫ್, ಇಲ್ಲಿ ಮ್ಯಾಗ್ನೆಟ್ ಇದೆ ಅಲ್ವಾ, ಮ್ಯಾಗ್ನೆಟಿಸಮ್
and its forces. He was able to develop a device to generate heat using the sun rays. ಸೊ ಇಲ್ಲಿ ನಾವೇನು ಸೇರಿಸಿದ್ವಿ, ಸಫಿಕ್ಸಿಗೆ ವರ್ಡ್ಸಿಗೆ ಸಫಿಕ್ಸ್ಗಳನ್ನು ಸೇರಿಸಿದ್ವಿ. ಅವುಗಳಲ್ಲಿ ಫುಲ್ಲು, ಇಸಮ್, ಓಸ್ ಆ್ಯಂಡ್ ER, OR. Then move on to the vocabulary 3. ನೋಡಿ, vocabulary 3ನಲ್ಲಿ ಏನಿದೆ, ಆ್ಯಡ್ ಒನ್ ಲೆಟರ್ ಆ್ಯಂಡ್ ಮೇಕ್ ಎ ನ್ಯೂ ವರ್ಡ್ ಟು ಮೀನ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಡ್ಯಾಶ್ ಕೊಟ್ಟು ಮುಂದಿನ ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಲೆಟರ್ಸ್ಗಳಿಗೆ ಹಿಂಡಾಗಿ ಏನು ಕೊಟ್ಟಿದ್ದಾರೆ, ಬ್ರ್ಯಾಕೆಟಲ್ಲಿ ಅದರ ಒಂದು ಯಾವ ರೀತಿ ಅದು ವರ್ಡ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಹಿಂಟ್ಸನ್ನು ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಒಂದು ಡ್ಯಾಶ್ ಇದೆ, ONDER ಅಂತ ಕೊಟ್ಟಿದ್ದಾರೆ. ಫಸ್ಟ್ ಲೆಟ್ರನ್ನ ನೀವು ತುಂಬಬೇಕು. ಹಾಗಾದರೆ ಅದು ಹಿಂಟ್ಸ್ ಏನಿದೆ, ಸರ್ಪ್ರೈಸ್ ಅಂತಿದೆ. ಹಾಗಾದರೆ ಸರ್ಪ್ರೈಸಿಗೆ ಇಲ್ಲಿರೋ ವರ್ಡ್ ಕರೆಕ್ಟ್ ಆಗುತ್ತೆ. ಫಸ್ಟ್ ಒಂದು ನಾವೇನು ತುಂಬಬೇಕಾಗಾದರೆ, ಸರ್ಪ್ರೈಸ್ ಮೀನಿಂಗು ಅಥವಾ ಸಿಮಿಲರ್ ಮೀನಿಂಗ್ ಏನಿದೆ, ಎಸ್, ವಂಡರ್. ಹಾಗಾದ್ರೆ ನಾವು ಅಲ್ಲಿ ತುಂಬಬೇಕಾಗಿರೋ ಲೆಟರ್ ಯಾವುದು, W ತುಂಬಿದಾಗ ಏನಾಯಿತು, ವಂಡರ್. ಇಟ್ ಮೀನ್ಸ್ ಸರ್ಪ್ರೈಸ್. ದೆನ್ ಕಮ್ ಟು ದ ನೆಕ್ಸ್ಟ್ ವರ್ಡ್. ನೋಡಿ, OMPLAIN ಕೊಟ್ಟಿದ್ದಾರೆ. ಅದರದ್ದು ನಮಗೆ ಹಿಂಟ್ಸ್ ಏನು ಕೊಟ್ಟಿದ್ದಾರೆ ಗೆಸ್ ಮಾಡೋದಕ್ಕೆ, ಎಕ್ಸ್ಪ್ರೆಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಮೀನ್ಸ್ ಕಂಪ್ಲೇನ್. ಸೊ ಅಲ್ಲಿ ಯಾವ ಲೆಟರ್ ತುಂಬಿದ್ರಿ ನೀವು, ಕಂಪ್ಲೇನ್ ಅಂದರೆ ಎಕ್ಸ್ಪ್ರೆಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ನೆಕ್ಸ್ಟ್ ವರ್ಡ್ TRANG ಇದೆ, ದಟ್ ಈಸ್ ಅನ್ಯೂಸ್ವಲ್ ಮೀನ್ಸ್ ಎಸ್, ಸ್ಟ್ರೇಂಜ್. ಯಾವ ಲೆಟರ್ ತುಂಬಿದ್ರಿ, ಸ್ಟ್ರೇಂಜ್. ದೆನ್ AVE ಮೀನ್ಸ್ ಪ್ರೊಟೆಕ್ಟ್, ವೆರಿ ಗುಡ್, ಸೇವ್. ದೆನ್ RMS ಇದೆ, ಪಾರ್ಟ್ ಆಫ್ ದಿ ಬಾಡಿ. ಇದೆಲ್ಲ ಟೆಕ್ಸ್ಟಲ್ಲಿ ಬಂದಿದೆ, ಲೆಸನಲ್ಲಿ ಬಂದಿದೆ ತಾನೆ, ಎಸ್, ಆರ್ಮ್, ಎ ತುಂಬಬೇಕು, ಆರ್ಮ್ಸ್, ಪಾರ್ಟ್ ಆಫ್ ದಿ ಬಾಡಿ. ನೆಕ್ಸ್ಟ್ ELONG ಇದೆ, ಮೀನ್ಸ್ ಪೊಸೆಸ್ ಮೀನ್ಸ್ ಎಸ್, ಬಿಲಾಂಗ್. ಯಾವ ತುಂಬಿದ್ರಿ, ಬಿ. ಓನ್ಲಿ ಫಸ್ಟ್ ಲೆಟರ್ನ ಮಾತ್ರ ನೀವು ತುಂಬಿದ್ರಿ. ವಂಡರ್, ಕಂಪ್ಲೇನ್, ಸ್ಟ್ರೇಂಜ್, ಸೇವ್, ಆರ್ಮ್ಸ್ ಆ್ಯಂಡ್ ಬಿಲಾಂಗ್. Is it clear, children? Then move on to the V4. Fill in the blanks with the given words using the suffixes full or less appropriately. ನೋಡಿ, ಹಾಗಾದ್ರೆ ಏನು ತುಂಬಬೇಕು ನೀವು, ಸಫಿಕ್ಸಸ್ ಆಗಿರುವಂಥ ಫುಲ್ ಆರ್ ಲೆಸ್ ಅನ್ನು ಮಾತ್ರ ತುಂಬಬೇಕು. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ, ಯಾವುದನ್ನು, ಕೇರನ್ನು. ಮೋಹನ್ ಯೂಸ್ವಲಿ ಡ್ರೈವ್ಸ್ ಆನ್ ದ ರೈಟ್ ಸೈಡ್ ಆಫ್ ದಿ ರೋಡ್. ಹೀ ಈಸ್ ಎ, ಕೇರ್ ಅನ್ನೋ ವರ್ಡಿಗೆ ಏನು ಸೇರಿಸಿದ್ದಾರೆ, ಲೆಸ್. ಹೀ ಈಸ್ ಅ ಕೇರ್ಲೆಸ್ ಡ್ರೈವರ್. ಕೇರ್ ಅನ್ನೋ ವರ್ಡಿಗೆ ಸಫಿಕ್ಸನ್ನು ಯಾವ ಸೇರಿಸಿದ್ದಾರೆ, ಕೇರ್ಲೆಸ್. ದೆನ್ ಅದೇ ವರ್ಡಿಗೆ ದ ಟೀಚರ್ ಈಸ್ ವೆರಿ, ಕೇರ್ ಅನ್ನೋ ವರ್ಡಿಗೆ ಅಲ್ಲಿ ಲೆಸ್ ಸೇರಿಸಿದ್ರು, ಇಲ್ಲೇನು ಸೇರಿಸಿದ್ರು, ಕೇರ್ಫುಲ್. ವೈಲ್ ಕ್ರಾಸಿಂಗ್ ದ ರೋಡ್ ಶಿ ಲುಕ್ಸ್ ಟು ಹರ್ ರೈಟ್ ಆ್ಯಂಡ್ ಲೆಫ್ಟ್ ಆ್ಯಂಡ್ ಆಲ್ವೇಸ್ ಯೂಸಸ್ ದ ಜೀಬ್ರಾ ಕ್ರಾಸಿಂಗ್. ಸೊ ಇಲ್ಲಿ ಕೇರ್ ಅನ್ನುವಂಥ ವರ್ಡಿಗೆ ಎರಡು ಸಫಿಕ್ಸನ್ನು ಸೇರಿಸಿದ್ವಿ. ಯಾವುದು, ಒಂದು ಲೆಸ್ ಮತ್ತೊಂದು ಫುಲ್. ಲೆಸ್ ಸೇರಿಸಿದಾಗ ಆಪೋಸಿಟ್ ಆಯಿತು, ಫುಲ್ ಸೇರಿಸಿದಾಗ ಅದು ಆಪೋಸಿಟ್ ಆಗಲಿಲ್ಲ, ಹೌದಾ. ಸೊ ಹಾಗಾಗಿ ಇರುವಂಥ ವರ್ಡಿಗೆ ನಾವು ಫುಲ್ ಮತ್ತು ಲೆಸ್ಸನ್ನು ಸೇರಿಸಿದಾಗ ಅವುಗಳ ವರ್ಡ್ ಯಾವ ರೀತಿ ಬದಲಾಗುತ್ತೆ ಅಥವಾ ಅದರ ಮೀನಿಂಗ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡಿದ್ವಿ. ನೆಕ್ಸ್ಟ್ ವರ್ಡ್ ಯಾವ್ದು ಕೊಟ್ಟಿದ್ದಾರೆ ಹಾಗಾದರೆ, ಚೀರ್. ನೋಡಿ, ಹರೀಶ್ ಫಾದರ್ ಡೈಡ್ ಜಸ್ಟ್ ಅ ಫ್ಯೂ ಡೇಸ್ ಬಿಫೋರ್ ದಿವಾಲಿ. ಇಟ್ ವಾಸ್ ಡ್ಯಾಶ್ ದಿವಾಲಿ ಫಾರ್ ಹರಿ. ನೋಡಿ, ಹಾಗಾದರೆ ಅದೇನಾಗುತ್ತೆ, ಚೀರ್ಲೆಸ್, ಹೌದಾ, ಚೀರ್ಲೆಸ್ ದಿವಾಲಿ ಫಾರ್ ಹರಿ. ದೆನ್ ಸೆಕೆಂಡಲ್ಲಿ ನಾವೇನು ತುಂಬಬೇಕಾದ್ರೆ, ಮೈ ಫ್ರೆಂಡ್ ಹ್ಯಾಸ್ ಮೆನಿ ಪ್ರಾಬ್ಲಮ್ಸ್. He has to support a large family, but he is always smiling. He is a, yes, cheerful person. Cheerless ಆದಾಗ ಆಪೋಸಿಟ್ ಆಯಿತು, ಚೇರ್ಫುಲ್ ಆದಾಗ ಅದರ ಮೀನಿಂಗ್, ಸೆಂಟೆನ್ಸ್ನ ಮೀನಿಂಗೇ ಪೂರ್ತಿಯಾಗಿ ಚೇಂಜ್ ಆಯಿತು. ದೆನ್ ಮೈ ಫ್ರೆಂಡ್ ಹ್ಯಾಸ್ ಮೆನಿ ಪ್ರಾಬ್ಲಮ್ಸ್.
He has to support a large family, but he is always smiling. He is a dash person. He is a cheerful person. Then thought. I was very ill. My neighbor called a doctor. It was very, yes, thought again ಸೇರಿಸಬೇಕಲ್ಲಿ, thoughtful of him. Then most young people live in the present. They are often ಥಾಟ್ಲೆಸ್ ಅಬೌಟ್ ದಿ ಫ್ಯೂಚರ್. ಥಾಟಿಗೆ ಒಂದ್ಸಲ ಫುಲ್ ಸೇರಿಸಿದ್ವಿ, ಮತ್ತೊಂದು ಸಲ ಲೆಸ್ ಸೇರಿಸಿದ್ವಿ. ಥಾಟ್ಫುಲ್ ಆದಾಗ ಅದರ ಮೀನಿಂಗ್ ಏನಾಗಿತ್ತು ಆ್ಯಂಡ್ ಥಾಟ್ಲೆಸ್ ಆದಾಗ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಡಿಫ್ರೆನ್ಸನ್ನು ಕಾಣ್ಕೊಳ್ತಿದ್ದೇವೆ. ದೆನ್ ಪವರ್. ಎ ಬಾಯ್ ಪಿಕ್ಡ್ ಎ ಕ್ವಾರೆಲ್ ವಿತ್ ಅ ಬಾಕ್ಸರ್. ದ ಬಾಕ್ಸರ್ ಲಾಸ್ಟ್ ಹಿಸ್ ಟೆಂಪರ್ ಆ್ಯಂಡ್ ಗೇವ್ ಹಿಮ್ ಎ ಡ್ಯಾಶ್ ಬ್ಲೋ. ಸೊ ಪವರ್ಗೆ ಏನು ಸೇರಿಸ್ಬೇಕಿಲ್ಲಿ? Yes, very good. Powerful blow. Then next sentence ಗೆ, I was going for a walk with my friends. Suddenly a robber pounced on me and held my arms from behind. I felt totally powerless. ನೋಡಿ, ಅಕಾರ್ಡಿಂಗ್ ಟು ದ ಸೆಂಟೆನ್ಸಸ್ ಹೇಗೆ ಸಫಿಕ್ಸನ್ನು ಸೇರಿಸಿದಾಗ ಅವುಗಳ ಮೀನಿಂಗು ಚೇಂಜ್ ಆಗುತ್ತೆ ಆ್ಯಂಡ್ ಪ್ರಿಫಿಕ್ಸ್ಗಳನ್ನು ಸೇರಿಸಿದಾಗ ಅವುಗಳ ಮೀನಿಂಗು ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. ಸೊ ನೀವೀಗ ಮಾಡಬೇಕಾಗಿರೋದೇನು, ಇದನ್ನು ನೋಟ್ಸಿಗೆ ಬರೆದು ಕ್ಲೀನಾಗಿ ಓದಿ ಅರ್ಥ ಮಾಡ್ಕೋಬೇಕು. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಎಸ್. ನೆಕ್ಸ್ಟ್ ವಿ ವಿಲ್ ಮೀಟ್ ಆನ್ ಅ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.